ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಆಲ್ರೆಡಿ ಕನ್ನಡ, ಬಿಸ್ನೆಸ್, ಪೊಲಿಟಿಕಲ್ ಸೈನ್ಸಲ್ಲಿ ನಾವು ತುಂಬಾ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಹಾಕಿದ್ದೀವಿ. ಸೊ ನಮ್ಮ ವಿಡಿಯೋಗಳು ನಿಮಗೆ ಭಾಳ ಯೂಸ್ಫುಲ್ ಆಗಿದ್ದೇವೆ ಅಂತ ಅನ್ಕೊಳ್ತಾ, ಯಾಕೆಂದರೆ ವ್ಯೂಸ್ ಮೇಲೆ ಗೊತ್ತಾಗ್ತದೆ. ಆಲ್ರೆಡಿ ಹಿಸ್ಟ್ರಿಯಲ್ಲಿ ಇದಕ್ಕಿಂತ ಮುಂಚೆ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ ವಿತ್ ಆನ್ಸರ್ಸ್, ಅದನ್ನು ನೋಡಿ. ಇದನ್ನು ನೋಡಿ ಕ್ವಶನ್ಸ್ ರಿಪೀಟ್ ಆಗ್ತವೆ. ಸೊ ಮತ್ತೆ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಬೇರೆ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಬೇಕಾದರೆ ಕಮೆಂಟಲ್ಲಿ ಕೊಡಿ. ಖಂಡಿತವಾಗಿ ಆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಫಸ್ಟ್ ಕ್ವಶನ್ ಬಹಳ ರಿಪೀಟೆಡ್ ಆಗಿರ್ತಕ್ಕಂಥದ್ದು, ಉತ್ಖನನ ಎಂದರೆ ಅಂತ ಕೇಳಿದರೆ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ. ಪ್ರಶ್ನೆ 2, ಆರ್ಯ ಪದದ ಅರ್ಥ ಕೇಳಿದರೆ ಆಪ್ಷನ್ ಸಿ ಕುಲೀನ. ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಕುಂದಗ್ರಾಮ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಅಂತಕ್ಕಂಥದ್ದಿತ್ತು. ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೇ ಆಗಿರ್ತಾವೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಏನಿದಾವಪ್ಪ ಅಂದ್ರೆ, ವೇದಗಳ ಕಾಲದ ಕುಟುಂಬದ ಯಜಮಾನನನ್ನ ಡ್ಯಾಶ್ ಅಂತ ಕರಿತಿದ್ರು ಕುಲಪತಿ. ಡ್ಯಾಶ್ ನನ್ನ ಜಗದ್ಗುರು ಬಾದಶಾ ಅಂತ ಕರಿತಾ ಇದ್ರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಡ್ಯಾಶ್ ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ. ರಾಮಕೃಷ್ಣ ಮಿಷನ್ ಸ್ಥಾಪಕರು ಡ್ಯಾಶ್ ಸ್ವಾಮಿ ವಿವೇಕಾನಂದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಡ್ಯಾಶ್ದಲ್ಲಿ ನಡೀತು, ಬಾಂಬೆದಲ್ಲಿ ನಡೀತು. ಹೊಂದಿಸಿ ಬರ್ದಿದ್ದೀವಿ. ಗೌತಮಿ ಪುತ್ರ, ಸೊ ಬರ್ತಕ್ಕಂಥದ್ದು ನಾಶಿಕ್ ಗುಹಾ ಶಾಸನ. ಕಾನಿಷ್ಕಾ ಶ್ರೀನಗರ. ಕುಮಾರವ್ಯಾಸ ಬರ್ತಕ್ಕಂಥದ್ದು ಗದುಗಿನ ಭಾರತ. ಕಬೀರ್ ಅಂತಕ್ಕಂಥದ್ದು ದೋಹಾ ಬರ್ತದೆ. ಚಾರ್ಲ್ಸ್ ವುಡ್ ಬರೋದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಅನ್ನೋದು ಹೊಂದಿಸಿ ಬರೆಯದಲ್ಲಿ ಬರ್ತದೆ. ಕುಶಾನರ ಮೂಲ ಸ್ಥಳ ಕೇಳಿದ್ರು, ಚೀನಾ ಇಸ್ ದ ರೈಟ್ ಆನ್ಸರ್. ಇನ್ನು ರಾಷ್ಟ್ರಕೂಟರ ರಾಜಲಾಂಛನ ಕೇಳಿದರೆ ಗರುಡ. ಬಹಮನಿ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ದಾದಾಬಾಯಿ ನವರೋಜಿ ಬರೆದ ಕೃತಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇನ್ನು KPSC ಅನ್ನು ವಿಸ್ತರಿಸಿ ಬರಿ ಅಂತ ಕೇಳಿದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಬರ್ತದೆ. ಇದು KPCC ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಹೋಗೋಣ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ಬರೀರಿ ಅಂತ ಹೇಳಿದ್ರು. ಸಿಂಧೂ ಜನರು ಶವ ಸಂಸ್ಕಾರವನ್ನ ದಹನ ಮಾಡ್ತಿದ್ರು, ಇಲ್ಲವೇ ಏನ್ ಮಾಡ್ತಿದ್ರು, ಹೂಳುವ ಪದ್ಧತಿಯನ್ನ ಅನುಸರಿಸ್ತಿದ್ರು. ಇನ್ನು ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಕೇಳಿದರೆ ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರಾ, ವಿಶ್ವವರ, ಘೋಷ, ಅಪಾಲ. ಇನ್ನು ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಸೊ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ. ಪೊನ್ನ ಬರೆದ 2 ಕೃತಿಗಳು ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಅಂತ ಇದೆ. 21 ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು? ಅದು ಯಾರ ನಡುವೆ ನಡೆಯಿತು? ಸೊ ಎರಡನೇ ತರೈನ್ ಕದನ ನಡೆದದ್ದು ಸಾಮಾನ್ಯ ಶಕ ವರ್ಷ 1192ರಲ್ಲಿ ಶಹಬುದ್ದೀನ್ ಮೊಹಮ್ಮದ್ ಗೋರಿಗೂ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯಿತು. ತೋದರಮಲ್ಲ ವರ್ಗೀಕರಿಸಿದ ಯಾವುದಾದರೂ ಭೂಮಿಯ 2 ವಿಧಗಳನ್ನು ಕೇಳಿದರೆ ಪೋಲಜ್ ಸತತ ಉಳುಮೆಯ ಭೂಮಿ, ಪರೌತಿ 1 ಅಥವಾ 2 ವರ್ಷಗಳವರೆಗೆ ಬೀಳು ಬಿಟ್ಟ ಭೂಮಿ, ಚಚರ್ 3 ರಿಂದ 4 ವರ್ಷಗಳ ಕಾಲ ಉಳುಮೆ ಮಾಡದಿದ್ದ ಭೂಮಿ, ಬಂಜರ್ 5 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದಿದ್ದ ಭೂಮಿ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನ ಕೇಳಿದ್ರು, ತಾಯಿ ಜಿಜಾಬಾಯಿ, ಗುರು ದಾದಾಜಿ ಕೊಂಡದೇವ, ಸಂತ ರಾಮದಾಸ ಮತ್ತು ತುಕಾರಾಮ್ ಅಂತಕ್ಕಂಥದ್ದನ್ನ ಬರಿಬೇಕಿತ್ತು. ಇನ್ನು ಚಿಕ್ಕದೇವರಾಜ ಒಡೆಯರ ಯಾವುದಾದರೂ 2 ಬಿರುದುಗಳನ್ನು ಕೇಳಿದ್ದಾರೆ. ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ ತೆಂಕನರಾಜ, ರಾಜ ಜಗದೇವ, ಮಹಾರಾಷ್ಟ್ರ ಭೂಪಾಲ, ಜಲರಿಪು ಅಂತಕ್ಕಂಥದ್ದು ಬಿರುದು ಬರ್ತಾವ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಡಚ್ಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸ್ರಿ. ಮಚಲಿಪಟ್ಟಣ, ನಾಗಪಟ್ಟಣ, ಬಲಿಪಟ್ಟಣ, ಚೆನ್ಸುರಾ, ಕೊಚ್ಚಿನ್, ಖಾಸಿಂ ಬಜಾರ್, ಮಾಹೆ, ಪುಲಿಕಾಟ. ಇನ್ನು ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರು. ಪ್ಲಾಸಿ ಕದನ ಬಂಗಾಳದ ನವಾಬ ಸಿರಾಜ್ ಉದ್ ದೌಲನಿಗೂ ಹಾಗೂ ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಮುಂದಿನ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದ್ರೆ, ಸೊ ಫಸ್ಟ್ ನೀವು ಬರೀತಕ್ಕಂಥದ್ದು ಹಿಮಾಲಯ ಪರ್ವತಗಳು ಪ್ರಭಾವ ಬೀರಿದಾವ. 2ನೇದು ಉತ್ತರದ ಬಯಲು ಪ್ರದೇಶ, 3ನೇದು ಮರುಭೂಮಿಗಳು, 4ನೇದು ಪರ್ವತಗಳು, ಆಮೇಲೆ ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ತೀರ ಅಂತಕ್ಕಂಥ ಈ ಪಾಯಿಂಟ್ಸ್ಗಳನ್ನ ನೀವು ಏನು ಮಾಡ್ರಪ್ಪ ಅಂದ್ರೆ ಒಂದೊಂದು 3 ಲೈನಲ್ಲಿ ಏನು ಮಾಡ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ. ಇಲ್ಲಿನೂ ನಾನು ಕೊಟ್ಟಿದ್ದೀನಿ, ಅವುಗಳನ್ನು ಪಾಸ್ ಮಾಡಿನೂ ಕೂಡ ನೀವು ಏನು ಮಾಡ್ಬೋದು ನೋಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿನೂ ಕೂಡ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಬಟ್ ಆ ಅಂಶಗಳನ್ನು ನೀವೇನು ಮಾಡಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೀರಿ ಮತ್ತು ಕಲ್ಕೊಂಡೋಗಿ. ಸೊ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಅದ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 28, ಸಿಂಧೂ ನಾಗರಿಕತೆಯ ನಗರ ಯೋಜನೆ. ಸೊ ಫಸ್ಟ್ ನಗರ ಯೋಜನೆಯಲ್ಲಿ ನೀವು ಬರೀತಕ್ಕಂಥದ್ದು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆ
ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದ್ರು ಅಂತಕ್ಕದ್ದನ್ನು ಬರಿಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ನಗರ ಯೋಜನೆಗಳಲ್ಲಿ ಬರೀತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಸ್ನಾನದ ಕೊಳ. ಆಮೇಲೆ ಸ್ನಾನದ ಕೊಳದಲ್ಲಿ ಹೇಗೆ ಎಷ್ಟು 39 ಅಡಿ ಉದ್ದ, 23 ಅಡಿ ಅಗಲ ಇತ್ತು, 8 ಅಡಿ ವಿಶಾಲವಾಗಿರ್ತಕ್ಕಂಥ ಸ್ನಾನದ ಕೊಳವನ್ನೇ ಅವರು ಹೊಂದಿದ್ರು. ಇನ್ನು ಉಗ್ರಾಣ ಇದೆ. ಸೊ ಮೆಹಂಜೋದಾರಿಯದಲ್ಲಿ ಅತಿ ದೊಡ್ಡ ಉಗ್ರಾಣ ಕಂಡು ಬಂದದ 45.71 ಮೀಟರ್ ಉದ್ದ, 15.23 ಅಗಲ. ಇದು ಧಾನ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಉಗ್ರಾಣಗಳನ್ನು ಬಳಸ್ತಿದ್ರು. ಇನ್ನು ಕಟ್ಟಡಗಳನ್ನು ಕೇಳಿದ್ರೆ ಸೊ ಮೇಲ್ಚಾವಣಿ ಸುಟ್ಟ ಇಟ್ಟಿಗೆಗಳಿಂದ ಬರೀಬೇಕು. ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಚಾವಣಿ ಹೊಂದಿದ ಮನೆಗಳನ್ನು ಕಟ್ತಿದ್ರು. ಆಮೇಲೆ ಪ್ರತಿ ಮನೆ ಒಂದಕ್ಕಿಂತ ಹೆಚ್ಚು ಕೋಣೆಗಳನ್ನು, ಮಹಡಿ ಮನೆಗಳನ್ನು ಹೊಂದಿತ್ತು. ಓಕೆನಾ. ಆಮೇಲೆ ಉತ್ತಮ ಹಜಾರ, ಸ್ನಾನಗೃಹ, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಮೊದಲಾದವುಗಳನ್ನ ಮನೆಗಳು ಹೊಂದಿತ್ತು ಅಂತ ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ಚೋಳರ ಗ್ರಾಮಾಡಳಿತ ಬಗ್ಗೆ ಕೇಳ್ತಾರೆ. ಚೋಳರ ಆಡಳಿತ ಪದ್ಧತಿಯಲ್ಲಿ ಸೊ ಉತ್ತಮ ಆಡಳಿತ ಪದ್ಧತಿ, ಕೇಂದ್ರೀಕೃತ ಆಡಳಿತ ಪದ್ಧತಿ, ರಾಜ ನಿರಂಕುಶ ಪ್ರಭುವಾಗಿರಲಿಲ್ಲ, ಯುವರಾಜನು ರಾಜನಾಗುವ ಪದ್ಧತಿ ಇತ್ತು. ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸೊ ಬರೆದ್ರೆ ಸೊ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು ವಿಶೇಷವಾಗಿ ಚೋಳರ ಗ್ರಾಮಾಡಳಿತ ಅಂತಕ್ಕಂಥದ್ದು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು. ಅದನ್ನು ನೀವು ಚೆನ್ನಾಗಿ ಏನು ಮಾಡ್ಕೊಂಡು ಹೋಗ್ಬೇಕು, ಕಲ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಇತ್ತು. ಆಪ್ತ ವರ್ಗವನ್ನ ಉದನಕೂಟಂ ಅಂತ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕರಿತಿದ್ರು. ಸಾಮ್ರಾಜ್ಯವನ್ನ ವಿಭಾಗಗಳನ್ನಾಗಿ ವಿಂಗಡಿಸಿದ್ರು. 1ನೇ ರಾಜರಾಜ ಚೋಳನ ಕಾಲದಲ್ಲಿ 8 ಮಂಡಲಗಳಿತ್ತು. ಮಂಡಲಗಳನ್ನ ನಾಡು ಆಮೇಲೆ ಒಳನಾಡುಗಳಾಗಿ ವಿಂಗಡಿಸಿದ್ರು ಅನ್ನೋದನ್ನ ಬರಿಬೇಕು. ಸೊ ಮುಖ್ಯ ಲಕ್ಷಣನೇ ಗ್ರಾಮ ಸ್ವಾಯತ್ತತೆ ಅಂತಕ್ಕಂಥದ್ದಿತ್ತು. ಸೊ ಇದ್ರ ಬಗ್ಗೆ ನಮಗೆ ಉತ್ತರ ಮೇರೂರು ಶಾಸನದ 30 ಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ನಮಗೆ ಚೋಳರ ಗ್ರಾಮಾಡಳಿತದ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ವಿವರಣೆ ಸಿಗ್ತದೆ ಅಂತಕ್ಕದ್ದನ್ನ ನೀವು ಬರಿಬೇಕು. ಆಮೇಲೆ ಇದರಲ್ಲಿ ಚುನಾವಣೆ ದಿನದಂದು ಗ್ರಾಮಸ್ಥರು ದೇವಾಲಯದಲ್ಲಿ ಸೇರ್ತಿದ್ರು. ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರನ್ನ ಓಲೆಗರಿಗಳ ಮೇಲೆ ಬರೆದು ಒಂದು ಮಡಕೆಗಳಲ್ಲಿ ಹಾಕುತ್ತಿದ್ರು. ಸೊ ಪ್ರತಿನಿಧಿಗಳ ಆಯ್ಕೆಯನ್ನ ನಡೀತಿತ್ತು. ಸೊ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆ ಸಮಿತಿ ಅಂತ ಕಾರ್ಯನಿರ್ವಹಿಸ್ತಿದ್ರು ಅನ್ನೋದನ್ನ ನೀವೇನ್ ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಇಲ್ಲಿ ಸದಸ್ಯರಿಗೂ ಕೂಡ ಅರ್ಹತೆಗಳನ್ನ ಕೊಟ್ಟಿದ್ರು. ಸೊ ಕನಿಷ್ಠ 1/2 ಎಕರೆ ತೆರಿಗೆ ಕೊಡುವ ಭೂಮಿ ಹೊಂದಿರಬೇಕು, ಸ್ವಂತ ಮನೆಯಲ್ಲಿ ವಾಸವಾಗಿರಬೇಕು, 70ಕ್ಕಿಂತ ಕಡಿಮೆ ವಯಸ್ಸಿನವನಾಗಿರಬೇಕು, ವೇದ ಬ್ರಾಹ್ಮಣಕ್ಕೆ ವ್ಯವಹಾರಿಕ ಜ್ಞಾನ ಇರಬೇಕು, ಉತ್ತಮ ಚಾರಿತ್ರ್ಯ ಇರಬೇಕು. ಅನರ್ಹತೆಗಳನ್ನು ಕೂಡ ಇತ್ತು. ಅದನ್ನು ನೀವೇನು ಮಾಡ್ರಪ್ಪ ಅಂದ್ರೆ ಬರ್ಕೊಡ್ರಿ. ಇನ್ನು ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಅವರು ನಕ್ಷತ್ರಾಕಾರದ ತಳಪಾಯ ಹೊಂದಿರ್ತಾರೆ. ಸುಮಾರು 4 ಅತಿ ಎತ್ತರದ ನಕ್ಷತ್ರಾಕಾರದ ಜಗತಿ, ದೇವಾಲಯದ ಸುತ್ತಲಿರುವ ಜಗತಿಯ ತೆರೆದ ಪ್ರದಕ್ಷಿಣೆ ಪಥ, ವೈವಿಧ್ಯಮಯ ರಚನೆ, ವಿನ್ಯಾಸಗಳನ್ನೊಳಗೊಂಡ ನುಣುಪಾದ ಕಂಬಗಳು ಸಹಿತ ಅವ್ರದ್ದು ಇತ್ತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಹೊಯ್ಸಳರ ಕಾಲದ್ದು ಬರೀಬೇಕು. ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹ, ವಿಶಾಲವಾದ ನವರಂಗ, ಭುವನೇಶ್ವರಿ ದೇವಿ, ಪಿರಾಮಿಡ್ಡಿನಾಕಾರದ ವಿಮಾನ, 1 ರಿಂದ 5 ಗರ್ಭಗೃಹಗಳನ್ನು ಹೊಯ್ಸಳರ ಕಾಲದಲ್ಲಿತ್ತು. ಮುಖ್ಯ ದೇವಾಲಯಗಳು ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ, ಓಕೆ. ಆಮೇಲೆ ಸೋಮನಾಥಪುರದ ಕೇಶವ, ದೊಡ್ಡ ಗದ್ದಿವಳ್ಳಿಯ ಲಕ್ಷ್ಮೀ ದೇವಾಲಯ ಅನ್ನೋದನ್ನ 5 ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಫ್ರೆಂಡ್ಸ್. ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೀತಾರೆ, ಏಕೆ ಅಂತ ಕೇಳಿದ್ದಾರೆ. ಹೌದು, ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲ ವಿಶಿಷ್ಟ ಸ್ಥಾನ ಪಡೆದದ. ಈ ಯುಗ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಈ ಕಾಲವನ್ನ ಗ್ರೀಸ್ನ ಪೆರಿಕ್ಲಿಸ್, ರೋಮ್ನ ಆಗಸ್ಟಸ್ ಸೀಸರ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸಿದ್ದಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗುಪ್ತರ ಸಾಧನೆ ಅಸಾಮಾನ್ಯವಾಗಿದೆ. ಫಸ್ಟ್ ಹಿಂದೂ ಧರ್ಮದ ಪುನರುತ್ಥಾನ. ಸೊ ಹಿಂದೂ ಧರ್ಮ ಏನಾಯ್ತಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಪುನರುತ್ಥಾನ ಪಡಿತು. ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ರು, ಬಟ್ ಜೈನ ಮತ್ತು ಬೌದ್ಧ ಧರ್ಮದ ಸಹಿಷ್ಣುಗಳಾಗಿದ್ರು ಅನ್ನೋದನ್ನ ಫಸ್ಟ್ ಪಾಯಿಂಟ್ ಅಲ್ಲಿ ಬರೀರಿ. ಇನ್ನು ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನು ಬರೀತೀರಂದ್ರೆ ಶಿಕ್ಷಣದ ಬಗ್ಗೆ ಬರೀರಿ. ಅಂದ್ರೆ ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬಾ ಪ್ರವರ್ಧಮಾನದಲ್ಲಿತ್ತು. ರಾಜ ಸ್ವತಃ ವಿದ್ವಾಂಸ ಮತ್ತು ಶಿಕ್ಷಣ ತಜ್ಞನಾಗಿದ್ದ, ಶಿಕ್ಷಣಕ್ಕೆ ವಿಶೇಷ ಗಮನ ಕೊಟ್ಟಿದ್ದ. ಗುಪ್ತರ ಕಾಲದಲ್ಲಿ ವಿಶ್ವವಿದ್ಯಾಲಯಗಳಿದ್ದವು. ತಕ್ಷಶಿಲ, ನಳಂದ, ಅಜಂತ, ಸಾರನಾಥ ವಿಶ್ವವಿದ್ಯಾಲಯಗಳು ಆಗಿದ್ದವು. ಅಲ್ಲಿ ಪುರಾಣ ಆಗಿರ್ಬೋದು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಖಗೋಳಶಾಸ್ತ್ರ, ವಿಜ್ಞಾನಗಳನ್ನ ಕಲಿಸ್ತಿದ್ರು. ಇನ್ನು ಸಾಹಿತ್ಯದಲ್ಲಿನೂ ಕೂಡ ಏನ್ ಮಾಡಬೇಕು, ಸಂಸ್ಕೃತ ಸಾಹಿತ್ಯದ ಸಾಹಿತ್ಯ ಯುಗ ಅಂತಾನೆ ಗುಪ್ತರ ಕಾಲವನ್ನು ಕರೆದಿದ್ದಾರೆ. ಸಮುದ್ರಗುಪ್ತ ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನದಲ್ಲಿ ವಿವರಿಸಿದ್ದಾರೆ. ಈತ ಶ್ರೇಷ್ಠ ಸಂಗೀತಕಾರ ಮತ್ತು ವೇದ ವಿದ್ವಾಂಸನಾಗಿದ್ದ, ಓಕೆನಾ. ಆಮೇಲೆ ಕಾಳಿದಾಸ ಪ್ರಸಿದ್ಧ ಶ್ರೇಷ್ಠ ಕವಿಯಾಗಿದ್ದ, ನಾಟಕಕಾರ ಆಗಿದ್ದ. ಈತ ಮಾಳವಿ ಕಾಗ್ನಿ ಮಿತ್ರ, ವಿಕ್ರಮೋರ್ವಶಿಯ, ಶಾಕುಂತಲ ಅಂತ ನಾಟಕಗಳನ್ನ ಬರೆದ. ರಘುವಂಶ ಮತ್ತು ಕುಮಾರ ಸಂಭವ 2 ಮಹಾಕಾವ್ಯಗಳನ್ನ, ಮೇಘದೂತ ಮತ್ತು ಋತು ಸಂಹಾರ ಎಂಬ ಗೀತ ಕಾವ್ಯಗಳನ್ನ ಕಾಳಿದಾಸ ಬರೆದ ಅನ್ನೋದನ್ನ ಬರೀರಿ. ಇತರೆ ಕವಿಗಳಲ್ಲಿ ಶೂದ್ರಕ ಮೃಚಕಟಿಕ, ಭಾರವಿ ಕಿರಾತಾರ್ಜುನಿಯ, ದಂಡಿ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಷ್ಣು ಶರ್ಮನ ಪಂಚತಂತ್ರ ಕೃತಿಗಳು
ಬೆಳೆದು ಬಂದವು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಏನು ಬರೀತೀರಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರದಲ್ಲಿ ಅದ್ಭುತ ಪ್ರಗತಿ ಇತ್ತು. ಆರ್ಯಭಟ ಈ ಕಾಲದ ವಿಜ್ಞಾನಿ. ಆಮೇಲೆ ಈತ ಸೂರ್ಯ ಸಿದ್ಧಾಂತವನ್ನು ಏನು ಮಾಡಿದ, ಹೇಳಿಕೊಟ್ಟಿದ್ದ. ಆರ್ಯಭಟ ಅಂತ ಕೃತಿಯನ್ನು ಬರೆದಿದ್ದ. ಆಮೇಲೆ ಬ್ರಹ್ಮಗುಪ್ತ ಗಣಿತಶಾಸ್ತ್ರನಾಗಿದ್ದ. ಸೊ ವರಾಹಮಿಹಿರ ಕೂಡ ಒಬ್ಬ ವಿಜ್ಞಾನಿ. ಈತ ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕಗಳನ್ನು ಬರೆದಿದ್ದ ಅನ್ನೋದನ್ನ ಬರೀರಿ. ಓಕೆನಾ. ಸೊ ಭಾಳೇನು ಬರಿಬೇಡ್ರಿ, ಸ್ವಲ್ಪ ಬರಿ, ಯಾಕಂದ್ರೆ 10 ಮಾರ್ಕ್ಸ್ ಕ್ವಶನ್ ಅದ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕೂಡ ಇವರ ಒಂದು ಕಾಲದಲ್ಲಿ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಅಭಿವೃದ್ಧಿ ಆಗ್ತಾವ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಇವರ ಕಾಲದ ಪ್ರಮುಖ ಕೇಂದ್ರಗಳಾಗಿತ್ತು ಅನ್ನೋದನ್ನ ಬರೆದ್ರೆ ಸಾಕು. ಇನ್ನು ಮುಖ್ಯವಾಗಿ ನೀವು ಇದನ್ನು ಬರ್ಮಿಂಗ್ ಹ್ಯಾಮ್ ವಸ್ತು ಸಂಗ್ರಹದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಸೊ ಬುದ್ಧನ ವಿಗ್ರಹ, ಸೊ ಇದು ಒಂದು ಬರೀರಿ. ಆಮೇಲೆ ಚಿತ್ರಕಲೆಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅನ್ನೋದನ್ನು ಕೂಡ ನೀವೇನು ಮಾಡಬೇಕು, ಬರೀಬೇಕು. ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು ಅನ್ನೋದನ್ನ ಪಾಯಿಂಟ್ಸನ್ನು ಸೇರಿಸ್ರಿ. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೊ ಈತನ ಆಡಳಿತ ಸುಧಾರಣೆಗಳಲ್ಲಿ ಫಸ್ಟ್ ದೋವಾಬ್ನಲ್ಲಿ ತೆರಿಗೆ ಹೆಚ್ಚಳ ಅಂತ ಒಂದು ಪಾಯಿಂಟ್ ಬರ್ತದೆ, ಅದನ್ನು ಕೂಡ ನೋಡ್ಕೊಡ್ರಿ. ರಾಜಧಾನಿಯನ್ನು ವರ್ಗಾವಣೆ ಮಾಡಿದ, ಇದು ಸೆಕೆಂಡ್ ಪಾಯಿಂಟ್ ಅದ. ಪ್ರತಿಯೊಂದು ಪಾಯಿಂಟನ್ನು 3-4 ಸಾಲುಗಳಲ್ಲಿ ನೀವು ಬರಲೇಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಸಾಂಕೇತಿಕ ನಾಣ್ಯದ ಚಲಾವಣೆಯ ಪ್ರಯೋಗವನ್ನು ಮಾಡಿದ, ಅದು ಕೂಡ ಇಂಪಾರ್ಟೆಂಟ್ ಅದ. ಅಲ್ಲಿನೂ ಕೂಡ ನಾನು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮುಂದಿನ ವಿದ್ಯಾರ್ಥಿಗಳ ಪ್ರಶ್ನೆ ಇಮ್ಮಡಿ ಪುಲಿಕೇಸಿಯ ಸಾಧನೆಗಳನ್ನ ಕೇಳಿದ್ದಾರೆ. ಸೊ ಇಮ್ಮಡಿ ಪುಲಿಕೇಸಿ ಶ್ರೇಷ್ಠವಾಗಿರ್ತಕ್ಕಂಥ ಚಾಲುಕ್ಯರ ದೊರೆ. ಈತ ಕೀರ್ತಿವರ್ಮನ ಸತ್ರ ತಂದೆ ಮರಣಾನಂತರ ಅಧಿಕಾರದಲ್ಲಿದ್ದ. ಚಿಕ್ಕಪ್ಪ ಮಂಗಳೇಶ ಅಧಿಕಾರ ನೀಡಲು ನಿರಾಕರಿಸಿದಾಗ ಎಳಪಟ್ಟು ಸಿಂಜಿ ಎಂಬಲ್ಲಿ ನಡೆದ ಕದನ. ಸೊ ಇಷ್ಟೆಲ್ಲ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಆತಂದು ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಜಕೀಯ ಕಾರಣಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಅಂತ ಬರ್ತದೆ. ಸೊ ಆಮೇಲೆ ಸೈನಿಕರ ಹೀನಾಯ ಸ್ಥಿತಿ ಬರ್ತದೆ, ಅದನ್ನು ನೋಡ್ಕೊಡ್ರಿ. ಇನ್ನು ಆಡಳಿತಾತ್ಮಕ ಕಾರಣಗಳಲ್ಲಿ ಬ್ರಿಟಿಷರ ಹೊಸ ಆಡಳಿತಾತ್ಮಕದಿಂದ ಭಾರತೀಯರು ಏನಾಗ್ತಾರಪ್ಪ ಅಂದ್ರೆ ನಿರುದ್ಯೋಗಿಗಳಾಗ್ತಾರೆ ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೇಕು. ಇನ್ನು ಆರ್ಥಿಕ ಕಾರಣಗಳಲ್ಲಿ ಬ್ರಿಟಿಷ್ ಕಂಪನಿಯ ಆರ್ಥಿಕ ಶೋಷಣೆಯ ನೀತಿ ಅಂತ ಬರ್ತದೆ, ಅದನ್ನು ನೋಡ್ಕೊಡ್ರಿ. ಕೈಗಾರಿಕಾ ಕ್ರಾಂತಿ ನಂತರ ಇಂಗ್ಲೆಂಡ್ನಿಂದ ಆಮದು ಹೆಚ್ಚಾಗ್ತದೆ, ಕಚ್ಚಾ ವಸ್ತುಗಳ ಬಗ್ಗೆ ಆಗ್ತದೆ. ಸೊ ರೈತರಿಗೆ ಹಾನಿಕಾರಕ ಅಂತಕ್ಕಂಥ ಅಂಶಗಳನ್ನು ಬರೀರಿ. ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಬರ್ತವೆ, ಅದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಒಂದು 3 ಸಾಲುಗಳನ್ನು ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಬಟ್ ನೀವು ಅದನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಇನ್ನು ಸೈನಿಕ ಕಾರಣಗಳಿದಾವೆ. ಸೈನಿಕರಿಗೆ ಉನ್ನತ ಸ್ಥಾನಮಾನವಿರಲಿಲ್ಲ, ಕಡಿಮೆ ವೇತನ ಭತ್ಯೆ ಇತ್ತು ಭಾರತೀಯರಿಗೆ ಅನ್ನೋದನ್ನು ಬರೆದ್ರೆ ಸಾಕು. ಸೊ ತತ್ಕ್ಷಣದ ಕಾರಣಗಳಂತ ಲಾಸ್ಟ್ ಬರೋದು. ಸೊ ಬ್ರಿಟಿಷರ ಹೊಸ ಎನ್ಫೀಲ್ಡ್ ಬಂದೂಕುಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ತೋಟಗಳನ್ನಿತ್ತು, ಇದನ್ನು ಹಲ್ಲಿನಿಂದ ಹರಿದು ತೆಗೆದು ಬಂದೂಕಿನೊಳಗೆ ಹಾಕಬೇಕಿತ್ತು. ಇದರಿಂದ ಏನಾಗ್ತಾರೆ, ಭಾರತೀಯರು ವ್ಯಾಪಕವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಪರಿಣಾಮಗಳು, ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ತೋರಿಸಿಕೊಟ್ಟಿತ್ತು. ಹಿಂದೂ ಮುಸ್ಲಿಂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಸೊ ಕಂಪನಿಯ ಆಳ್ವಿಕೆ ರದ್ದಾಗ್ತದೆ. ಆಮೇಲೆ ರಾಣಿ ವಿಕ್ಟೋರಿಯಾ 1858ರಲ್ಲಿ ಒಂದು ಸನ್ನದ್ಧನ ಏನು ಮಾಡ್ತಾಳಪ್ಪ ಅಂದ್ರೆ ಹೊರಡಿಸ್ತಾಳೆ ಅಂತಕ್ಕಂಥ ಅಂಶ ನಿಮ್ಮದು ಇತ್ತು. ಇನ್ನು ಇಷ್ಟೆಲ್ಲ ಪಾಯಿಂಟ್ಸ್ಗಳು ಬಂದರೆ ಮೊಘಲರ ಆಳ್ವಿಕೆ ಕೊನೆಗೊಂಡಿತ್ತು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಕಾಲಾನುಕ್ರಮದಲ್ಲಿ ಬರೆದಾಗ ಘಟನೆಗಳು ಬರ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ 324, ಮಾನ್ಯಖೆಟ್ಟಕ್ಕೆ ಸುಲೇಮಾನನ ಭೇಟಿ 851, ಶಿವಾಜಿ ಪಟ್ಟಾಭಿಷೇಕ 1474, ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿ 1829, ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ 1953. ಇನ್ನು ಭೂಪಟದಲ್ಲಿ ಸ್ಥಾನಗಳನ್ನು ಗುರುತಿಸಿ ಪ್ರತಿಯೊಂದಕ್ಕೆ 2 ಸಾಲದಲ್ಲಿ ಬರಬೇಕು. ತಕ್ಷಶಿಲಾ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪಾಕಿಸ್ತಾನದ ವಾಯವ್ಯ ಭಾಗ, ಇದು ಮೊದಲು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು, ಪ್ರಾಚೀನ ಭಾರತದ ಮುಖ್ಯ ವಿದ್ಯಾ ಕೇಂದ್ರವಾಗಿತ್ತು ಅಂತ ಬರೆದ್ರೆ ಸಾಕು. ಇನ್ನು ಪಾಟಲಿಪುತ್ರ, ಇದು ಬಿಹಾರ ರಾಜ್ಯದ ರಾಜಧಾನಿಯಾಗಿತ್ತು. ಮಗಧರ ಸಾಮ್ರಾಜ್ಯ, ಮೌರ್ಯ ಮತ್ತು ಗುಪ್ತರ ರಾಜಧಾನಿ ಗಂಗಾ ನದಿಯ ದಳ ಮೇಲೆ ಇದೆ. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲ ಹೆಸರು ವಾತಾಪಿ, ಚಾಲುಕ್ಯರ ರಾಜಧಾನಿ, ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿ. ಪಾನಿಪತ್ ಅಂದರೆ ಹರಿಯಾಣ ರಾಜ್ಯದಲ್ಲಿದೆ. ಮೊದಲು ಪ್ರಸಿದ್ಧ ಕದನ ಭೂಮಿಯಾಗಿತ್ತು, ಇಲ್ಲಿ 3 ಕದನಗಳು ಜರುಗಿದಾವೆ. ಬಿಜಾಪುರ್ ಕರ್ನಾಟಕದ ಉತ್ತರ ಭಾಗದಲ್ಲಿದೆ, ಆದಿಲ್ ಶಾಹಿಗಳ ರಾಜಧಾನಿ. ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಬಾರಾಕಮನ್ ಅಂತಕ್ಕಂಥ ಸ್ಮಾರಕಗಳು ಇದ್ದಾವೆ. ಸೊ ಪಾಂಡಿಚೇರಿಯದ, ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರದಲ್ಲದ ಭಾರತದ ಫ್ರೆಂಚರ ರಾಜಧಾನಿ. ಕೋಲ್ಕತ್ತಾ ಅಂದರೆ ಹುಗ್ಲಿ ನದಿ ದಡದಲ್ಲಿದೆ. ಸೊ ಪಶ್ಚಿಮ ಬಂಗಾಳದ ರಾಜಧಾನಿ. ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಕಲ್ಕತ್ತಾದಲ್ಲಿ ಕಟ್ಟಿದ್ರು. ದಂಡಿ ಗುಜರಾತಿನ ಪಶ್ಚಿಮ ತೀರದಲ್ಲದ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದನೇ ಪ್ರಾರಂಭಿಸಿದರು ಅಂತ ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತಾವ. ಬೆಸ್ಟ್ ಆಫ್ ಲಕ್.